ಮನೆ ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ. ನನ್ನ ಸ್ನೇಹಿತರಿದ್ದಾರೆ ಸರ್, ಇವರು ಈ ಏನಪ್ಪ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು, ಸರ್ ಒಂದ್ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಡ್ಬನ್ನಿ ಸರ್, ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ. ನಾನು ಮುಖಸ್ತುತಿಗೆ ಹೇಳ್ತಾರೆ. ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಈ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಬಗ್ಗೆ ಬೇರೆ ಇದಲ್ಲ, ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನ ಮಾಡಿದ್ರೆ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎತ್ತಿಬಿಡ್ತಾರೆ ಅವರು ಟಿವಿ ಮುಂದೆ. ಅಂತ ಫ್ಯಾಕ್ಟ್ಸ್ ಇರ್ಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನೇಳಿ ಸೂಪರ್ ಹಿಟ್ ಒಂದೇ ಬರ್ತಾರೆ. ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ. ನೀವು ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಫ್ಯಾನ್ಸ್ ತುಂಬಾ ಜನ ಇರ್ತಾರೆ, ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ, ಸುಟ್ಟು ಬಿಡ್ತಾರೆ. ಅದನ್ನ ನೋಡ್ಕೊಳ್ಳೋದು ಆ ಗಾಳಿಗೆ ಬಿಡ್ಲ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಣ್ಸ್ಕೊಂಡ್ಬಿಡು. ಯಾವ ಫ್ಯಾನಿಗೂ ನೀವು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರ. ಸೊ ಅದಿರೋದ್ರಿಂದ ನಿಮಗೆ ಯಾವ ರೀತಿ ಬಿಸ್ನೆಸ್ ಅಲ್ಲೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ TV ಮೀಡಿಯಾದವರ ಆಶೀರ್ವಾದನೂ ಬೇಕು, ಅವರ ಬೆಂಬಲನೂ ಬೇಕು, ಆಮೇಲೆ ಅವರ ಪ್ರಚಾರನೂ ಬೇಕು. ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್. ಯಾರು ಏನೇನೇ ನಮಗೆ ನಾವೇ ಹೊಗಳ್ಬೇಕಾಗಿರೋದು ಯಾರು ಜನ ಥಿಯೇಟ್ರಿಗೆ ಬರಬೇಕು. ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ಸ್ವಾಮಿ.